ಇದು ಆ ಸ್ವಾಮಿ ಆಂಜನೇಯ ಕೊಟ್ಟ ವರವೋ ಶಾಪವೋ ಗೊತ್ತಿಲ್ಲ. ವರ್ಷದ ಹಿಂದೆ ರಾಮದೂತನ ಸನ್ನಿಧಿಯಲ್ಲೇ ಸಿಬ್ಬಂದಿ ತೋರಿದ್ದ ಕೈಚಳಕ ಗೊತ್ತೇ ಇದೆ. ಇದೀಗ ತನಿಖೆ ಮಾಡಿ ದೇಗುಲದ ಆಡಳಿತ ಮಂಡಳಿಗೆ ಆದಾಯದ ಲೆಕ್ಕ ಕೇಳಿರುವ ಮುಜರಾಯಿ ಇಲಾಖೆ ದೇಗುಲವನ್ನ ಸುಪರ್ದಿಗೆ ಪಡೆದುಕೊಂಡಿದೆ. ಇದನ್ನಲ್ಲೇ ದೇವಾಲಯದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ದೇವಸ್ಥಾನಕ್ಕೆ ಯಾವ ಕೆಟ್ಟ ಹೆಸರು ಬರದಾನೆ ದೇವಸ್ಥಾನ ನಡೆಸ್ತಾ ಇದ್ದೇವೆ. ಹಣಕಾಸಿನ ಲೆಕ್ಕ ಇಲ್ಲ, ಆಡಳಿತ ಮಂಡಳಿಯಲ್ಲಿ ಹೊಂದಾಣಿಕೆ ಇಲ್ಲ. ಗಾಳಿ ಆಂಜನೇಯ ದೇವಾಲಯ ಮುಜರಾಯಿ ಇಲಾಖೆ ಸುಪರ್ದಿಗೆ. ಮೈಸೂರು ರಸ್ತೆಯಲ್ಲಿರುವ ಬ್ಯಾಟರಾಯನ್ಪುರದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂತಾಗ್ಬಿಟ್ಟಿದೆ. ಅದಕ್ಕೆ ಈ ದೇಗುಲವನ್ನ ಈಗ ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ಪಡೆದುಕೊಂಡಿದೆ. ನಿಮಗ್ ನೆನ್ಪಿರ್ಬೋದು, ಕಳೆದ ವರ್ಷ ದೇವಸ್ಥಾನದ ಹುಂಡಿ ಎಣಿಸುವಾಗ ಆಡಳಿತ ಮಂಡಳಿಯ ಸದಸ್ಯರೇ ಅದೆಷ್ಟರ ಮಟ್ಟಿಗೆ ಕೈಚಳಕ ತೋರಿದ್ರು ಅಂತ. ಈ ಘಟನೆಯ ಬಳಿಕ ದೇವಾಲಯದ ನಿರ್ವಹಣೆಯಲ್ಲಿ ಅವ್ಯವಹಾರದ ಆರೋಪಗಳು ಕೇಳಿಬಂದಿದ್ವು. ಈ ಬಗ್ಗೆ ಮುಜರಾಯಿ ಇಲಾಖೆಯೂ ತನಿಖೆ ಮಾಡಿತ್ತು. ಇಷ್ಟೆಲ್ಲ ರಾಮಾಯಣವಾದ ಮೇಲೆ ಈಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಸರ್ಕಾರದ ಆದೇಶದಂತೆ ಇಲಾಖೆ ಈಗಾಗಲೇ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದ್ದಲ್ಲದೆ ಹಣಕಾಸಿನ ವಿವರಗಳನ್ನ ಕೇಳಿದೆ. ಅಲ್ಲದೆ ದೇವಸ್ಥಾನದ ಖಜಾನೆಗೆ ಬೀಗ ಹಾಕಿದ್ದು, ಹುಂಡಿಗಳನ್ನು ಸೀಸ್ ಮಾಡಿದೆ. ಮತ್ತೊಂದು ಕಡೆ ಮುಜರಾಯಿ ಇಲಾಖೆಯ ನಡೆಗೆ ಟ್ರಸ್ಟ್ ಸದಸ್ಯರು ಹಾಗೂ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಲತಲಾಂತರಗಳಿಂದ ಟ್ರಸ್ಟ್ ನೋಡ್ಕೊಂಡು ಬಂದಿದ್ದೀವಿ, ಯಾವುದೇ ಅಡೆತಡೆಗಳಾಗಿಲ್ಲ, ನಾವೇ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತೀವಿ ಅಂತ ಆಡಳಿತ ಮಂಡಳಿ ಅಧ್ಯಕ್ಷರಾದ ಹನುಮಂತಪ್ಪ ಪಟ್ಟು ಹಿಡಿದಿದ್ದಾರೆ. ಯಾವ ಸುದ್ದಿಗಳು ಬರದಾನೆ ದೇವಸ್ಥಾನಕ್ಕೆ ಯಾವ ಕೆಟ್ಟ ಹೆಸರು ಬರದಾನೆ ದೇವಸ್ಥಾನ ನಡೆಸ್ತಾ ಇದ್ದೇವೆ. ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಕೆಲವರು ಜನ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಹತ್ರ ಪ್ರತಿಯೊಂದು ಅಕೌಂಟ್ಸು ಎಲ್ಲ ಲೆಕ್ಕನೂ ಇದೆ, ಅಪ್ ಟು ಡೇಟ್ ಇದೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ನೋಡಲಿ, ಪ್ರತಿಯೊಂದು ಪರಿಶೀಲನೆ ಮಾಡಲಿ. ಇನ್ನು ವಿರೋಧದ ನಡುವೆಯೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಟಿಕೆಟ್ ಕೌಂಟರ್ಗಳಲ್ಲಿ ಮುಜರಾಯಿ ಸಿಬ್ಬಂದಿಯೇ ಟಿಕೆಟ್ ವಿತರಣೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗ ರೆಡ್ಡಿ ಸಹ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ಇದು ತಾತ್ಕಾಲಿಕ ಅಷ್ಟೇ, 5 ವರ್ಷ ಆದ ಮೇಲೆ ದೇವಾಲಯ ವಾಪಸ್ ಮಾಡ್ತೀವಿ ಅಂದ್ರು. ತಪ್ಪಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ಕೋರ್ಟ್ಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರು ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ. ಅದನ್ನು 5 ವರ್ಷಗಳ ಕಾಲ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿ ತಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ. ಇದೆಲ್ಲದರ ನಡುವೆ ಟ್ರಸ್ಟ್ ಹಾಗೂ ಕೆಲವು ಭಕ್ತರು ಕಾನೂನು ಸಮರಕ್ಕೂ ಮುಂದಾಗಿದ್ದಾರೆ. ಅಲ್ಲದೆ ಸೋಮವಾರ ಪ್ರತಿಭಟನೆ ಮಾಡುವುದಾಗಿಯೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಹೇಳಿ, ದೇವಾಲಯದಲ್ಲಿ ಶುರುವಾಗಿರೋ ಈ ಗೊಂದಲ ಜಟಾಪಟಿಯನ್ನ ಆ ದೇವರು ಅದ್ಯಾವಾಗ ಬಗೆಹರಿಸ್ತಾನೆ, ಕಾದ್ ನೋಡೋಣ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.